ಬಸ್ ಟಿಕೆಟ್ ದರ ಹೆಚ್ಚಳ ಮಾಡೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿತು. ಜನ ಇದಕ್ಕೆ ಆಕ್ರೋಶ ವ್ಯಕ್ತಪಡಿಸೋದನ್ನು ಮುಂದುವರಿಸ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಜನ ಮಾತ್ರ ಅಲ್ಲ, ಬಿಜೆಪಿ ನಾಯಕರುಗಳು ಕೂಡ ವಿಡಂಬನೆಯನ್ನು ಮಾಡ್ತಾ ಇದ್ದಾರೆ. ಮಂಡ್ಯದಲ್ಲಿ ರಾಜ್ಯ ಸರ್ಕಾರವನ್ನ ಬಿಜೆಪಿ ವಿಡಂಬನೆ ಮಾಡ್ತಾ ಇದೆ, ಕಾಲೆಳಿತಾ ಇದೆ. ಬಿಜೆಪಿ ಕಾರ್ಯಕರ್ತರಿಂದ ಜನರಿಗೆ ಗುಲಾಬಿ ಹೂ ಕೊಟ್ಟು ನಮಗೆ ಕಿವಿಗೆ ಹೂ ಇಡೋ ಕೆಲಸವನ್ನ, ಒಂದು ಬಸ್ ಫ್ರೀ ಮಾಡೋದ್ರ ಮೂಲಕ ಉಳಿದ ಬಸ್ಗಳಿಗೆ ಬರೆ ಹಾಕೋ ಕೆಲಸವನ್ನು ಮಾಡ್ತಾ ಇದೆ ಅಂತ ಬೇಸಿಕಲಿ ಹೇಳೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಜಾಗೃತಿ ಮೂಡಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಮಂಡ್ಯದ KSRTC ಬಸ್ ನಿಲ್ದಾಣದಲ್ಲಿ ಹೂ ವಿತರಣೆ ಮಾಡೋದ್ರ ಮೂಲಕ ಹೂ ಕೊಡೋ ಕೆಲಸವನ್ನು ಸರ್ಕಾರ ಮಾಡಿದೆ ನೋಡಿ ಅಂತ ಪುರುಷರನ್ನೇ ಟಾರ್ಗೆಟ್ ಮಾಡ್ಕೊಂಡು ಹೂ ಕೊಟ್ಕೊಂಡು ತಮ್ಮ ಪ್ರತಿಭಟನೆಯನ್ನು ದಾಖಲಿಸ್ತಾ ಇದ್ದಾರೆ ಬಿಜೆಪಿಯ ನಾಯಕರುಗಳು. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಸಾರಿಗೆ ಸಂಸ್ಥೆ ಏನಿಲ್ಲ, ಬೆಲೆ ಜಾಸ್ತಿ ಆಗಿದೆ. ಅದಕ್ಕೆ ವಿಭಿನ್ನ ರೀತಿಯಲ್ಲಿ ಪ್ರತಿಭಟನೆ ಒಂದು ಗುಲಾಬಿ ಹೂವು ಕೊಡೋದ್ರ ಮುಖಾಂತರ ಸರ್ಕಾರಕ್ಕೆ ಒಂದು ಬಿಸಿ ಮುಟ್ಟಿಸಂತ ಕೆಲಸ ಮಾಡ್ತಾ ಇದ್ರು. ಈ ಸರ್ಕಾರ ಬಡವರ ರಕ್ತ, ಕನ್ನಡಿಗರ ರಕ್ತ ಇರ್ತದೆ. ಈ ರಾಜ್ಯ ಸರ್ಕಾರ ಎಲ್ಲ ರಂಗದಲ್ಲೂ ಹಾಲಿನ ದರ ಏರಿಕೆ, ಬಸ್ಸಿನ ದರ ಏರಿಕೆ, ಮತ್ತೆ ಏನು ಮುದ್ರಾಂಕ ಶುಲ್ಕ ಎಲ್ಲವನ್ನೂ ಕೂಡ ಬಡವರ ರಕ್ತ ಇರೋಂಥ ಕೆಲಸ ಮಾಡ್ತಾರೆ. ಹಾಗಾಗಿ ವಿಭಿನ್ನವಾಗಿ ಬಸ್ ದರ ಜಾಸ್ತಿ ಮಾಡಿ ಸಾರಿಗೆ ಬಸ್ಗಳ ಟಿಕೆಟ್ ದರ ಏರಿಕೆಗೆ ಬಿಜೆಪಿ ಖಂಡಿಸ್ತಾ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಪ್ರತಿಭಟನೆ ಮಾಡೋದಕ್ಕೂ ಕೂಡ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಈಗಾಗಲೇ ಶುರು ಮಾಡಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಈ ಪ್ರತಿಭಟನೆ ಸಾಗುತ್ತೆ. ಮೆಜೆಸ್ಟಿಕ್ನ ಕೆಂಪೇಗೌಡ ಬಸ್ ನಿಲ್ದಾಣದಲ್ಲಿ ತಮ್ಮ ಪ್ರತಿಭಟನೆಯನ್ನು ದಾಖಲಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಸಾರಿಗೆ ಬಸ್ಗಳ ಟಿಕೆಟ್ ಅನ್ನ ಏರಿಸೋದ್ರ ಮೂಲಕ ಜನರ ಜೀವನದ ಮೇಲೆ ಬರೆ ಎಳೆಯೋ ಕೆಲಸವನ್ನು ಮಾಡ್ತಾ ಇದ್ದಾರೆ. ಲಾಭ ಅಂತ ಹೇಳ್ತಾ ಇದ್ದವರು ಎಲ್ಲಿಗೆ ತಗೊಂಡೋದ್ರು ಲಾಭನ, ಇದು ಲಾಭನ ಅಂತ ಅವರೆಲ್ಲ ಸೇರಿ ಪ್ರತಿಭಟನೆ ಮಾಡ್ತಾ ಜನರಲ್ಲಿ ಜಾಗೃತಿ ಮೂಡಿಸ್ತಾ ಇದ್ದಾರೆ. ಯಾವ ಗ್ಯಾರಂಟಿಯನ್ನು ಕೊಟ್ಟು ಜನಪ್ರಿಯತೆ ಅಲೆಯಲ್ಲಿ ತೇಲಿದ್ರೋ ಅದೇ ಸರ್ಕಾರಕ್ಕೆ ಈಗ ದರಗಳನ್ನು ಏರಿಕೆ ಮಾಡಬೇಕಾದ ಪರಿಸ್ಥಿತಿ. ಯಾವ್ಯಾವ ದರ ಎಷ್ಟೆಷ್ಟು ಏರಿಕೆ ಆಗಿದೆ ಅನ್ನೋದನ್ನ ಇನ್ನೊಂದು ಕಡೆಗೆ ನೀವು TV ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಾ. ಒಂದೊಂದು ಊರಿಗೆ ಸಂಬಂಧಪಟ್ಟಂತೆ ಒಂದೊಂದು ರೂಟ್ ಮ್ಯಾಪ್, ಬೆಂಗಳೂರಿನ BMTCನಲ್ಲೂ ಕೂಡ ಯಾವ್ಯಾವ ರೀತಿ ರೇಟ್ ಜಾಸ್ತಿ ಆಗಿದೆ, ಎಷ್ಟು ರಿಫ್ಲೆಕ್ಷನ್ಸ್ ಇಂಪ್ಯಾಕ್ಟ್ ಆಗ್ತಾ ಇದೆ, ಎಲ್ಲವನ್ನ ನಾವು ತೋರಿಸ್ತಾ ಇದ್ದೀವಿ. ವಿದ್ಯುತ್ ದರ ಹೆಚ್ಚಿಸಿದ್ರಿ, ಟ್ಯಾಕ್ಸ್ಗಳನ್ನು ಎಲ್ಲದರ ಮೇಲೆ ಏರಿಸಿದ್ರಿ, ಸ್ಟ್ಯಾಂಪ್ ಡ್ಯೂಟಿಯನ್ನು ಏರಿಸಿದ್ರಿ, ರಿಜಿಸ್ಟ್ರೇಷನ್ ಫೀಸ್ಗಳನ್ನು ಹೆಚ್ಚಿಸಿದ್ರಿ. ಅಂದರೆ ನೀವು ಮಾಡಿದ್ದೇನೋ ಅಭಿವೃದ್ಧಿ ಒಂದು ಬಿಟ್ಟು ತಲೆ ಬೋಡ್ಸೋ ಕೆಲಸ ಮಾಡ್ತಾ ಇದ್ದೀರಿ. ಈಗ ನಾವು ಆ್ಯಕ್ಚುಲಿ ಇವತ್ತು ತಲೆ ಬೋಡ್ಸ್ಕೊಂಡು ಓಡಾಡಬೇಕಾಗಿತ್ತು. ನೋಡೋಣ, ಯೋಚನೆ ಮಾಡ್ತೀವಿ. ಜನರಿಗಾಗಿ ನಾವು ಯಾವುದೇ ಸ್ಯಾಕ್ರಿಫೈಸ್ ಮಾಡೋದು ಮಾಡಲೇಬೇಕು. ಇವತ್ತು ನಮಗೆ ಇರ್ತಕ್ಕಂಥದ್ದು, ಇವತ್ತು ಜನರನ್ನು ಬಂದು ನೋಡಿ ಈ ರೀತಿ ಅನಿವಾರ್ಯ ಕಾರಣ ಪಾಪ ಅವ್ರಿಗೆ ಇನ್ನು ಮುಂದೆ ಇದನ್ನು ಮುಂದುವರಿಸಲಿಕ್ಕೆ ಸಾಧ್ಯ ಇಲ್ಲ. ಆ ಕಾರಣದಿಂದ ಬಸ್ ಟಿಕೆಟ್ ದರಗಳನ್ನು ಏರಿಸಲೇಬೇಕಂತ ಪರಿಸ್ಥಿತಿಗೆ ಅವ್ರು ಬಂದಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ಖಜಾನೆ ಪೂರ್ತಿ ಖಾಲಿಯಾಗಿದೆ. ಇನ್ನು ಏನು ಮಾಡೋದು? ಆ ಖಾಲಿ ಆದ ಖಜಾನೆಯನ್ನು ಮುಚ್ಚಬೇಕಾದ್ರೆ ದಿನ ದುಡ್ಬೇಕಂತಂದರೆ ಹಣನೂ ಬೇಕು. ಆ ಕಾರಣದಿಂದ ಈಗ ಬರೆ ಹಾಕ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಇದು ಮಾತ್ರ ಅಲ್ಲ, ಇನ್ನೂ ಉಳಿದಿದ್ದು ಬರೆ ಹಾಕ್ತಕ್ಕಂಥದ್ದು ಈ ವರ್ಷ. ಯಾಕಂದರೆ ಇನ್ನು 3ನೇ ದಿನ, ಇದು ಹೊಸ ವರ್ಷ ಬಂದು 3ನೇ ದಿನ. ಈಗಿನ ಈ ಬೆಳವಣಿಗೆಗಳಿದೆಯಲ್ಲ, ಇದೇನು ಯಾರಿಗೂ ಏನು ಅಚ್ಚರಿ ತರ್ತಕ್ಕಂಥ ವಿಷಯ ಅಲ್ಲ ನನ್ನ ಅಭಿಪ್ರಾಯದಲ್ಲಿ. ಬಹುಶಃ ಸಾರ್ವಜನಿಕರು ಸಹ ಇದನ್ನೊಂದು 2-3 ದಿವಸದಲ್ಲಿ ಮರೀತಾರೆ. ಒಂದು 2 ದಿವಸ ಆಕ್ರೋಶ ವ್ಯಕ್ತಪಡಿಸ್ತಾರಷ್ಟೇ, 1-2 ದಿನ. 3ನೇ ದಿನ ಇದಕ್ಕೆ ಅಡ್ಜಸ್ಟ್ ಆಗ್ತಾರೆ. ಏಕೆಂದರೆ ಇಂದಿನ ಹಲವಾರು ಸಂದರ್ಭದಲ್ಲಿ ನೋಡಿದ್ದೀವಿ. ಈಗ ಇದೇ ಸರ್ಕಾರ ಡೀಸೆಲ್ಲು ಪೆಟ್ರೋಲ್ ಮೇಲೆ 3-3.5 ರೂಪಾಯಿ ಸೆಸ್ಸನ್ನು ಹಾಕಿದ್ರು. ಏನು ಪ್ರತಿಭಟನೆ ಮಾಡಿದ್ರ? ಅದಕ್ಕೆ ಅಡ್ಜಸ್ಟ್ ಆದರು. ಸ್ಟ್ಯಾಂಪ್ ಡ್ಯೂಟಿ, ಗೈಡ್ಲೈನ್ಸ್ ವ್ಯಾಲ್ಯೂ, ಇನ್ನು ಮದ್ಯದ ದರ. ಈಗಲೇ ಹೇಳ್ತಾ ಇದ್ದಾರೆ, ನೀರಿನ ದರವು ಬಹುಶಃ 1000 ಲೀಟ್ರಿಗೆ 50 ರೂಪಾಯಿನ ಖರ್ಚಾಯ್ತಿದೆ. ಕಾರಣ ಕೊಟ್ಟವರಲ್ಲ ಮೊನ್ನೆ ಎಲ್ಲ ನಿಮಗೆಲ್ಲ ಡೀಟೇಲ್. ನೀರಿನ ದರದ್ದು ಏನಾಗುತ್ತೆ, ಹಾಲಿನ ದರ ಏನಾಗ್ಬೋದು, ಇದಕ್ಕೆಲ್ಲ ನೀವು ಹೊಸ ವರ್ಷದಲ್ಲಿ ನಾಡಿನ ಜನತೆ ತಯಾರಾಗಿ ಅಂತಕ್ಕಂಥದ್ದನ್ನು ಸರ್ಕಾರ ಈಗಾಗಲೇ ಸಂದೇಶ, ಹೊಸ ವರ್ಷದ ಶುಭಾಶಯಗಳು ಸಿದ್ದರಾಮಯ್ಯ ಪರವಾಗಿ ಕೊಡ್ತಾ ಇದ್ದೀನಿ ಸರ್. ಈಗಾಗಲೇ ಬಂದಿದೆ. ಈಗಾಗಲೇ 4 ನಿಗಮದ ಟಿಕೆಟ್ ದರವನ್ನು ರಾಜ್ಯ ಸರ್ಕಾರ ನಿನ್ನೆ ಹೆಚ್ಚಳ ಮಾಡಿದೆ. ತಾವು ಕೂಡ ಇವತ್ತು ಆಗಮಿಸಿದ್ರೆ ಮೆಜೆಸ್ಟಿಕ್ಗೆ.
ಮುಂದೆ ಬರೋ ನೀವು ಪೊಲೀಸರು ಪಾಪ ಯಾಕೆ ಅವ್ರು? ಏನು ಸರ್ ಪ್ಲಾನ್ ಇವತ್ತು ಏನು ಸರ್ ಪ್ರಯಾಣಿಕರಿಗೆ ಮಾತಾಡಿಸ್ತೀರಾ ಅವ್ರ ಕುಂದುಕೊರತೆಗಳನ್ನು ಕೇಳ್ತೀರಾ? ಕರ್ನಾಟಕದಲ್ಲಿರುವಂಥ ಸರ್ಕಾರ ಚುನಾವಣೆಗೆ ಮುಂಚೆ ಅವರ ಮ್ಯಾನಿಫೆಸ್ಟೋದಲ್ಲಿ ಹೇಳಿದರು, ನಾವು 5 ಗ್ಯಾರಂಟಿಯನ್ನು ಕೊಡ್ತೀರಿ, ಬಡವರನ್ನು ನಾವು ಮೇಲೆತ್ತುವಂಥ ಕೆಲಸವನ್ನು ಮಾಡ್ತೀರಿ. ಬಡವರಿಗೆ ಹಿಂದೆ BJP ಸರ್ಕಾರ ಯಾವುದು ಫ್ರೀ ಕೊಟ್ಟಿರಲಿಲ್ಲ, ನಾವೆಲ್ಲ ಫ್ರೀಗಳನ್ನು ಕೊಡ್ತೀರಿ ಮತ್ತು ಯಾವುದೇ ಬೆಲೆಯನ್ನು ರೈಸ್ ಮಾಡಲ್ಲ. ನಾವು ಯಾವುದೇ ಹೈಕ್ ಇಲ್ಲ, ಹೈಕ್ ಇಲ್ಲದೆ ನಾವು ನಿಮಗೆಲ್ಲ ಫ್ರೀ ಕೊಡ್ತೀನಿ ಅಂತ ಹೇಳಿದ್ರು. ಇವತ್ತು ಪೆಟ್ರೋಲ್ ಡೀಸೆಲ್ ಹೈಕ್ ಆಯಿತು, ಜನ ಶಾಪ ಹಾಕಿದ್ರು. ಹಾಲು, ಮಕ್ಕಳು ಕುಡಿಯೋ ಹಾಲು, ಅದಕ್ಕೂ ಮಕ್ಕಳು ಕುಡಿಯೋ ಹಾಲಿಗೂ ಬ್ಯಾನ್ ಮಾಡ್ದಂಗೆ ಮಾಡಿ ಮಕ್ಕಳ ಹಾಲಿಗೂ ಕಲ್ಲು ಹಾಕಿದ್ರು ಇವರು.